Welcome to Mane Pata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿ ಗಣಿತ ವಿಷಯದ ಅಭ್ಯಾಸ 3.5ರ ಅಭ್ಯಾಸ ಲೆಕ್ಕಗಳನ್ನು ತಿಳಿದುಕೊಳ್ಳುವ. ಇಲ್ಲಿ ಮುಂದಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡುವ. A1 ನೋಡಿ, ಒಂದು ಸಂಖ್ಯೆ 3ರಿಂದ ಭಾಗವಾದರೆ ಅದು 9ರಿಂದ ಭಾಗವಾಗಲೇಬೇಕು. ಹೌದಾ ಮಕ್ಕಳೇ? ಇವಾಗ ಉದಾಹರಣೆಗೆ 21 ಅಂತ ಇದೆ. 21 3ರಿಂದ ಭಾಗ ಆಗುತ್ತೆ. 3 1 3, 3 7 21. ಅದೇ 21 9ರಿಂದ ಭಾಗವಾಗುತ್ತಾ? ಇಲ್ಲ. ಹಾಗಾದರೆ ಈ ಹೇಳಿಕೆ ತಪ್ಪು. ನೆಕ್ಸ್ಟ್, ಒಂದು ಸಂಖ್ಯೆಯು 9ರಿಂದ ಭಾಗವಾದರೆ ಅದು 3ರಿಂದ ಭಾಗವಾಗಲೇಬೇಕು. ಅಂದರೆ ಯಾವುದೋ ಒಂದು ಸಂಖ್ಯೆ 9ರಿಂದ ಭಾಗವಾಗತ್ತಂತೆ, ಅದು 3ರಿಂದ ಭಾಗವಾಗಿ ಹೋಗುತ್ತೆ. ಉದಾಹರಣೆಗೆ ನೋಡುವ, 81 ತಗೊಳ್ಳುವ. 81 ಎನ್ನುವುದು 9ರಿಂದ ಭಾಗ ಹೋಗುತ್ತಲ್ವ, 9 81. ಅದೇ 81 3ರಿಂದ ಭಾಗವಾಗುತ್ತಾ? 3 1 3, 3 2 6, 2 ಉಳಿಯುತ್ತೆ, 21 ಆಯಿತು. 3 7 21. ಹಾಗಾದರೆ ಈ ಹೇಳಿಕೆ ಸರಿಯಾಗಿದೆ. ನೋಡಿ, ಯಾವುದೇ ಒಂದು ಸಂಖ್ಯೆ 9ರಿಂದ ಭಾಗವಾದರೆ ಅದು 3ರಿಂದ ಭಾಗವಾಗಲೇಬೇಕು. ಆದರೆ ಯಾವುದೇ ಸಂಖ್ಯೆ 3ರಿಂದ ಭಾಗವಾದರೆ ಅದು 9ರಿಂದ ಭಾಗವಾಗುವುದಿಲ್ಲ. C1 ನೋಡಿ, ಒಂದು ಸಂಖ್ಯೆಯು 3 ಮತ್ತು 6 ಇವೆರಡೂ ಸಂಖ್ಯೆಗಳಿಂದಲೂ ಭಾಗವಾದರೆ ಆ ಸಂಖ್ಯೆ 18ರಿಂದ ಭಾಗವಾಗುತ್ತದೆ. ನೋಡಿ, ಒಂದು ಸಂಖ್ಯೆ 3 ಮತ್ತು 6ರಿಂದ ಭಾಗವಾದರೆ ಅದು 18ರಿಂದ ಭಾಗವಾಗುತ್ತಂತೆ. ಈಗ ಉದಾಹರಣೆಗೆ 24 ಇದೆ ಅಂತ ತಿಳ್ಕೊಳ್ಳಿ. 3 24, 3 8 24, ಹಾಗೆ 6 4 24. ಈ 24 ಎನ್ನುವಂಥ ಸಂಖ್ಯೆ 6 ಮತ್ತು 3 ಎರಡರಿಂದನೂ ಭಾಗವಾಗಿಸಿ ಹೋಗುತ್ತೆ. ಹಾಗಾದರೆ 18ರಿಂದ ಭಾಗ ಆಗುತ್ತಾ? ಇಲ್ಲ ಅಲ್ವಾ? 18 1 18, 18 2 36. ಹಾಗಾಗಿ ಇಲ್ಲಿ 24 ಎನ್ನುವುದು 18ರಿಂದ ಭಾಗಿಸಿ ಹೋಗೋದಿಲ್ಲ. ಹಾಗಾದರೆ ಮಕ್ಕಳೇ, ಈ ಹೇಳಿಕೆ ತಪ್ಪು. ಒಂದು ಸಂಖ್ಯೆಯು 9 ಮತ್ತು 10 ಇವೆರಡೂ ಸಂಖ್ಯೆಗಳಿಂದಲೂ ಭಾಗವಾದರೆ ಅದು 90ರಿಂದಲೂ ಭಾಗವಾಗಲೇಬೇಕು. ನೋಡಿ, 9 ಮತ್ತು 10 ಇವೆರಡೂ ಸಂಖ್ಯೆಗಳಿಂದ ಭಾಗವಾಗಬೇಕಾದ್ರೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲೊಂದು 0 ಇರಬೇಕು ಅಲ್ವಾ? ಈಗ ಉದಾಹರಣೆಗೆ 180 ಇದೆ ಅಂತ ತಿಳ್ಕೊಳ್ಳಿ. 9 ಎಷ್ಟ್ಲಿ 180, 9 20 180, 10 ಎಷ್ಟ್ಲ 180, 10 18 180. ಹಾಗಾದರೆ 90ರಿಂದ ಈ ಸಂಖ್ಯೆ ಭಾಗವಾಗುತ್ತಾ? ಹೌದು ಅಲ್ವಾ? 92 180. ಹಾಗಾದರೆ ಈ ಹೇಳಿಕೆ ಸರಿಯಾಗಿದೆ. ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಎರಡರಲ್ಲಿ ಕನಿಷ್ಠ ಒಂದು ಸಂಖ್ಯೆಯಾದರೂ ಅವಿಭಾಜ್ಯ ಸಂಖ್ಯೆ ಆಗಲೇಬೇಕು. ಸಹ ಅವಿಭಾಜ್ಯ ಸಂಖ್ಯೆ ಅಂದರೆ ಮಕ್ಕಳೇ, ಸಾಮಾನ್ಯವಾಗಿ ಬರುವಂಥ ಅಪವರ್ತನ ಕೇವಲ ಒಂದು ಮಾತ್ರ ಇರಬೇಕು ಅಲ್ವಾ? ಅಲ್ಲಿಗ ಉದಾಹರಣೆಗೆ 4 ಮತ್ತು 9 ತಗೊಳ್ಳುವ. 4ರ ಅಪವರ್ತನ ಯಾವುದಲ್ಲ? 4ರ ಅಪವರ್ತನ 1 2 4. 9ರ ಅಪವರ್ತನ ಯಾವುದಲ್ಲ? 9ರ ಅಪವರ್ತನ 1 3 9. ಇದೆರಡರಲ್ಲಿರುವಂಥ ಸಾಮಾನ್ಯವಾದಂಥ ಅಪವರ್ತನ ಯಾವ್ದು ಮಕ್ಕಳೇ? 1 ಅಲ್ವಾ? ಹಾಗಾದರೆ 4 ಮತ್ತು 9 ಎನ್ನುವುದು ಕೂಡ ಒಂದು ಸಹ ಅವಿಭಾಜ್ಯ ಸಂಖ್ಯೆಯಾಗಿದೆ. ಹೌದಲ್ವಾ? ಹೌದು. ಹಾಗಾದರೆ ಇಲ್ಲಿ ಕೊಟ್ಟದ್ದು ನೋಡಿ, ಎರಡರಲ್ಲಿ ಕನಿಷ್ಠ ಒಂದು ಸಂಖ್ಯೆ ಆದರೂ ಅವಿಭಾಜ್ಯ ಸಂಖ್ಯೆ ಆಗಲೇಬೇಕಂತೆ. ಹೌದಾ? ಇಲ್ಲಿ 4 ಮತ್ತು 9 ಎನ್ನುವುದು ಅವಿಭಾಜ್ಯ ಸಂಖ್ಯೆಯೇ ಅಲ್ಲ, ಇದೆರಡೂ ಕೂಡ ಭಾಜ್ಯ ಸಂಖ್ಯೆ ಅಲ್ವಾ? ಹಾಗಾದರೆ ಈ ಸಹ ಅವಿಭಾಜ್ಯ ಸಂಖ್ಯೆ ಆಗಬೇಕಾದ್ರೆ ಅವಿಭಾಜ್ಯ ಸಂಖ್ಯೆ ಇರಲೇಬೇಕಾ? ಇಲ್ಲ. ಈ ಹೇಳಿಕೆ ತಪ್ಪು. ಎಫ್ ನೋಡಿ, 4ರಿಂದ ಭಾಗವಾಗುವಂತಹ ಎಲ್ಲ ಸಂಖ್ಯೆಗಳು 8ರಿಂದ ಭಾಗವಾಗಲೇಬೇಕು. ಈಗ ಉದಾಹರಣೆಗೆ 20 ಇದೆ ಅಂತ ತಿಳ್ಕೊಳ್ಳಿ. 4 ಎಷ್ಟ್ಲ 20, 4 5 20. ಹಾಗೆ 20 ಎನ್ನುವುದು 8ರಿಂದ ಭಾಗವಾಗುತ್ತಾ? ಇಲ್ಲ ಅಲ್ವಾ? ಹಾಗಾದರೆ ಈ ಹೇಳಿಕೆ ತಪ್ಪು. 4ರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳು 8ರಿಂದ ಭಾಗವಾಗುವುದಿಲ್ಲ. ನೆಕ್ಸ್ಟ್ ನೋಡಿ, 8ರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳು 4ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 56 ಇದೆ ಅಂತ ತಿಳಿರಿ. 8 ಎಷ್ಟ್ಲ 56, 8 7 56. ಅದೇ 56 ಎನ್ನುವುದು 4ರಿಂದ ಭಾಗವಾಗುತ್ತಾ? 4 1 4, ಇಲ್ಲಿ 4 1 4, 1 ಉಳಿಯುತ್ತೆ, 16 ಆಯಿತು, 4 4 16. ಹೌದಲ್ವ ಮಕ್ಕಳೇ? 8ರಿಂದ ಭಾಗವಾಗುವಂಥ ಎಲ್ಲ ಸಂಖ್ಯೆಗಳು 4ರಿಂದ ಭಾಗವಾಗುತ್ತೆ. ಆದರೆ 4ರಿಂದ ಭಾಗವಾಗುವ ಎಲ್ಲ ಸಂಖ್ಯೆ 8ರಿಂದ ಭಾಗವಾಗುವುದಿಲ್ಲ. ಹೆಚ್ಚು ನೋಡಿ, ಒಂದು ಸಂಖ್ಯೆಯು ಎರಡು ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಭಾಗಿಸುವುದಾದರೆ ಅದು ಅವೆರಡೂ ಸಂಖ್ಯೆಗಳ ಮೊತ್ತವನ್ನು ಭಾಗಿಸುತ್ತದೆ. ಈಗ ಒಂದು ಸಂಖ್ಯೆ ಉದಾಹರಣೆಗೆ 8 ಮತ್ತು 6 ಇದೆ ಅಂತ ತಿಳ್ಕೊಳ್ಳಿ. ಈ 8 ಮತ್ತು 6 ಎನ್ನುವಂಥ ಈ ಸಂಖ್ಯೆಯನ್ನು ನಾವು 2ರಿಂದ ಭಾಗಿಸುವ. 2 4 8, 2 3 6. ಹಾಗಾದರೆ 2ರಿಂದ 8 ಮತ್ತು 6 ಎನ್ನುವುದು ಪ್ರತ್ಯೇಕವಾಗಿ ಭಾಗಿಸಿ ಹೋಗುತ್ತೆ. ಇವಾಗ 2ರ ಮೊತ್ತ ಎಷ್ಟು? 8 ಮತ್ತು 6 ಮೊತ್ತ 14. ಈ 14ಅನ್ನು 2ರಿಂದ ಭಾಗಿಸುವ. 2 7 14. ಹಾಗಾದರೆ ಒಂದು ಸಂಖ್ಯೆಯು ಎರಡೂ ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಭಾಗಿಸುವುದಾದರೆ ಅದು ಅವೆರಡೂ ಸಂಖ್ಯೆಗಳ ಮೊತ್ತವನ್ನು ಭಾಗಿಸುತ್ತದೆ. ಸರಿ ಅಲ್ವಾ? ಹಾಗಾದರೆ ಈ ಹೇಳಿಕೆ ಸರಿ. ಐ, ಒಂದು ಸಂಖ್ಯೆಯು ಎರಡು ಸಂಖ್ಯೆಗಳ ಮೊತ್ತವನ್ನು ಭಾಗಿಸುವುದಾದರೆ ಅದು ಆ ಎರಡೂ ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಭಾಗಿಸುತ್ತದೆ. ಈ 15ನ್ನು 3ರಿಂದ ಭಾಗಿಸಿದಾಗ 3 1 3, 3 5 15. ಹಾಗಾದರೆ ನಮಗಿಲ್ಲಿ ಒಟ್ಟು ಮೊತ್ತವನ್ನು ನಾವು ಇಲ್ಲಿಗ 3ರಿಂದ ಭಾಗಿಸಿದ್ದೇವೆ. ಇದನ್ನೇ ಸಪ್ರೇಟಾಗಿ ಬರ್ಕೊಳ್ಳುವ.
3 ಭಾಗಿಸು 10 ಕೂಡಿಸು 3 ಭಾಗಿಸು 5. ಇಲ್ಲಿಗ 15 ಆಗಬೇಕಾದ್ರೆ 10 ಕೂಡಿಸು 5 ಅಲ್ವಾ? ಇಲ್ಲಿ ಸಪ್ರೇಟಾಗಿ ಬರ್ಕೊಂಡಿದೆ. 3ರಿಂದ 10 ಭಾಗಿಸುವುದಿಲ್ಲ, ಇನ್ನು 3ರಿಂದ 5 ಭಾಗವಾಗುವುದಿಲ್ಲ. ಹಾಗಾದರೆ ಈ ಹೇಳಿಕೆ ತಪ್ಪು. ಒಂದು ಸಂಖ್ಯೆ ಎರಡೂ ಸಂಖ್ಯೆಗಳ ಮೊತ್ತವನ್ನು ಭಾಗಿಸುವುದಾದರೆ ಆ ಎರಡೂ ಸಪ್ರೇಟ್ ಆಗಿರುವಂಥ ಸಂಖ್ಯೆಗಳನ್ನು ಭಾಗಿಸುತ್ತದೆ ಎನ್ನುವಂಥ ಹೇಳಿಕೆ ತಪ್ಪು. 60ರ 2 ಅಪವರ್ತನ ವೃಕ್ಷಗಳನ್ನು ಕೊಡಲಾಗಿದೆ. ಬಿಟ್ಟಿರುವ ಸಂಖ್ಯೆನ ತುಂಬಿ. ಬಿಟ್ಟಿರುವ ಸಂಖ್ಯೆನ ತುಂಬಬೇಕಾದ್ರೆ ಮಕ್ಕಳೇ ನೀವು ಕೆಳಗಿಂದ ಮೇಲಿಗೆ ತುಂಬ್ಕೊಂತ ಹೋಗಬೇಕು. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. 2 ಎಷ್ಟಲ 6, 2 3ಲ 6, ಇಲ್ಲಿ 5 ಎಷ್ಟಲ 10, 5 2ಲ 10. ಇವಾಗ ನೋಡಿ 6 10ಲ 60, 2 ಎಷ್ಟಲ 10, 2 5ಲ 10, 10 ಎಷ್ಟಲ 30, 10 3ಲ 30, ಇವಾಗ 32ಲ 60. ಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಎಂತಹ ಅಪವರ್ತನಗಳನ್ನು ಒಳಗೊಂಡಿರುವುದಿಲ್ಲ? ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಮಕ್ಕಳೇ ಒಂದನ್ನ ಮತ್ತು ಅದೇ ಸಂಖ್ಯೆಯನ್ನು ಒಳಗೊಂಡಿರುವುದಿಲ್ಲ. ನೆಕ್ಸ್ಟು 4ನೇದು 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮತ್ತು ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ನೋಡಿ 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಮಕ್ಕಳೇ 9999. ಇದನ್ನು ಭಾಗಿಸಿದಾಗ ಮಕ್ಕಳೇ ನೋಡಿ ಇಲ್ಲಿ 3 3 3ಲ 9, 3 3ಲ 9, 3 3ಲ 9, 3 3ಲ 9, ಪುನಃ 3 3 1ಲ 3, 3 1ಲ 3, 3 1ಲ 3, 3 1ಲ 3. ಇಲ್ಲಿ 11 11 ಇದೆ. ಇಲ್ಲಿ 11ರಿಂದ ಇದು ಭಾಗಿಸಿ ಹೋಗುತ್ತೆ. ಯಾಕೆ ಹೇಳಿ? ಸಮಬೆಸಗಳನ್ನಾಗಿ ಮಾಡಿದಾಗ ಬೆಸದಲ್ಲೂ 2 ಸಮದಲ್ಲೂ 2 ಸಿಗುತ್ತೆ. 2ರಿಂದ 2 ಕಳೆದಾಗ 0. ಹಾಗಾದರೆ ಇಲ್ಲಿ 11ರಿಂದ ಭಾಗಿಸಿ ಹೋಗುತ್ತೆ. 11 1ಲ 11 ಸಂಖ್ಯೆಗಳನ್ನು ಪಡ್ಕೋಬೇಕಾದ್ರೆ ಇಲ್ಲಿ 0 ಹಾಕೋಬೇಕು. ಪುನಃ 11 1ಲ 11. ಹಾಗಾದರೆ ನಮಗೆ ಸಿಕ್ಕಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವುದಲ್ಲ? 3 ಗುಣಿಸು 3 ಗುಣಿಸು 11 ಗುಣಿಸು 101. 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಚಿಕ್ಕ ಸಂಖ್ಯೆ 10,000. ಇದನ್ನು ನಾವು ಅಪವರ್ತಿಸಿದಾಗ ನೋಡಿ 5 2ಲ 10, 0 ಹಾಗೆ ಬರ್ಕೊಳ್ವಾ. ಅವಾಗ 2 2 10ಲ 20, 2 0 ಹಾಗೆ ಬರ್ಕೊಳ್ಳೋ 1000 ಆಯಿತು. 5 100ಲಿ 1000. ನೆಕ್ಸ್ಟ್ 200 ಉಳಿಯುತ್ತೆ. 5 40ಲಿ 200, 5 8ಲ 40, ಇನ್ನು 2 4ಲ 8, 2 2ಲ 4. ಹಾಗಾದರೆ ಯಾವುದೆಲ್ಲ ಸಂಖ್ಯೆಗಳು ಸಿಕ್ತು ನಮಗೆ? 5 ಗುಣಿಸು 2 ಗುಣಿಸು 5 ಗುಣಿಸು 5 ಗುಣಿಸು 5 ಗುಣಿಸು 2 ಗುಣಿಸು 2 ಗುಣಿಸು 2. ಇದನ್ನು ನಾವು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 5 ಗುಣಿಸು 5 ಗುಣಿಸು 5 ಗುಣಿಸು 5 ಅಂತಲೂ ಕೂಡ ಬರಿಬೋದು. 6ನೇದು ಸಂಖ್ಯೆ 1729ರ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಅವುಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ. ಈಗ 2 ಅನುಕ್ರಮ ಅವಿಭಾಜ್ಯ ಅಪವರ್ತನಗಳ ನಡುವೆ ಯಾವುದಾದರೂ ಸಂಬಂಧವಿದೆಯೇ? ಇದ್ದರೆ ತಿಳಿಸಿ. 7ರಿಂದ ಭಾಗಿಸಿದಾಗ ಮಕ್ಕಳೇ 7 2ಲ 14, 3 ಉಳಿಯತ್ತೆ 32 ಆಯಿತು. 7 4ಲ 28, 4 ಉಳಿಯತ್ತೆ 49 ಆಯಿತು. 7 7ಲ 49, ಇನ್ನು 13 ಇಲ್ಲಿ 247ನ ಭಾಗಿಸುವ. 13 19ಲ 247. ಹಾಗಾದರೆ ಏರಿಕೆ ಕ್ರಮದಲ್ಲಿ ಬಂದಂತಹ ಈ ಸಂಖ್ಯೆಗಳನ್ನು ಜೋಡಿಸಿದಾಗ 7 ಗುಣಿಸು 13 ಗುಣಿಸು 19 ಸಿಗತ್ತೆ. ಇದರಲ್ಲಿ ಏನು ಸಂಬಂಧ ಇದೆ ಅಂದರೆ 13ರಲ್ಲಿ 7 ಕಳೆದಾಗ ಉತ್ತರ 6 ಬರುತ್ತೆ, ಅಥವಾ 19ರಲ್ಲಿ 13 ಕಳೆದಾಗೂ ಉತ್ತರ 6 ಬರುತ್ತೆ. ಹಾಗಾದರೆ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಕಳೆದಾಗ ನಮಗೆ ಇಲ್ಲಿ ಕಾಮನ್ ಆಗಿ ಬರುವಂತಹ ವ್ಯತ್ಯಾಸ ಎಷ್ಟು? 6. 7ನೇದು 3 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ 6ರಿಂದ ಭಾಗವಾಗುತ್ತದೆ. ಈ ಹೇಳಿಕೆಯನ್ನು ಉದಾಹರಣೆಗಳಿಂದ ದೃಢಪಡಿಸಿ. ಸ್ವಾಭಾವಿಕ ಸಂಖ್ಯೆಗಳು ಎಷ್ಟರಿಂದ ಪ್ರಾರಂಭವಾಗುತ್ತೆ? 1ರಿಂದ ಸ್ಟಾರ್ಟ್ ಆಗುತ್ತಲ್ವಾ? ನೋಡಿ ಅನುಕ್ರಮ ಅಂದರೆ ಕಂಟಿನ್ಯೂ ಆದಂಥ ನಂಬರ್ಸ್ನಲ್ಲಿ ತಗೋಬೇಕು. 1 ಗುಣಿಸು 2 ಗುಣಿಸು 3, 1 2ಲ 2, 2 3ಲ 6, 6 6ರಿಂದ ಭಾಗಿಸಿ ಹೋಗುತ್ತೆ. ನೆಕ್ಸ್ಟು 4 ಗುಣಿಸು 5 ಗುಣಿಸು 6, 4 5ಲ 20, 26ಲ 120, 6 20ಲ 120, 120 ಅನ್ನೋದು 6ರಿಂದ ಭಾಗಿಸಿ ಹೋಗುತ್ತೆ. ಇನ್ನು 7 8 9 ಮಾಡಿದಾಗ ನಮಗೆ ಇಲ್ಲಿ 504 ಉತ್ತರ ಸಿಗುತ್ತೆ. 504 ಅನ್ನೋದು 6ರಿಂದ ಭಾಗವಾಗಿ ಹೋಗುತ್ತೆ. 6 8 84ಲ 504. 8ನೇದು 2 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು 4ರಿಂದ ಭಾಗವಾಗುವುದು. ಈ ಹೇಳಿಕೆಯನ್ನು ಕೆಲವು ಉದಾಹರಣೆ ಮೂಲಕ ದೃಢಪಡಿಸಿ. ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ 4ರಿಂದ ಭಾಗವಾಗಿ ಹೋಗುತ್ತಂತೆ. ನೋಡುವ, ಅನುಕ್ರಮ ಬೆಸ ಸಂಖ್ಯೆ ಅಂದರೆ 1 3 5 7 9 ಈ ರೀತಿಯಾಗಿಯೇ ಬೆಸ ಸಂಖ್ಯೆಗಳು ಸಿಗಬೇಕು. ಮೊದಲಿಗೆ 1 ಕೂಡಿಸು 3 4, 4 1ಲ 4, ಹಾಗಾದರೆ 4ರಿಂದ ಭಾಗವಾಗಿ ಹೋಗುತ್ತೆ. ಇನ್ನು 5 ಕೂಡಿಸು 7 12, ಹಾಗಾಗಿ 4 1ಲ 4, 4 3ಲ 12. ಇಲ್ಲಿ 5 ಮತ್ತು 7 ಎನ್ನುವುದು ಕೂಡ ಅನುಕ್ರಮ ಬೆಸ ಸಂಖ್ಯೆ. ಇನ್ನು 7 ಕೂಡಿಸು 9 ಅಂದರೂ 16, 4 4ಲ 16, ಹಾಗಾಗಿ ಈ 3 ಅನುಕ್ರಮ ಬೆಸ ಸಂಖ್ಯೆಗಳು 4ರಿಂದ ಭಾಗವಾಗಿ ಹೋಗುತ್ತೆ. 9ನೇದು ಮುಂದಿನ ಯಾವ ಜೋಡಿಗಳಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿದೆ? ಇಲ್ಲಿ ಯಾವ ಸಂಖ್ಯೆಯಲ್ಲಿ
ಅವಿಭಾಜ್ಯ ಅಪವರ್ತಿಸುವಿಕೆ. ಅವಿಭಾಜ್ಯ ಅಂದರೆ ಏನು? ಬಂದಂತಹ ಅಪವರ್ತನಗಳಲ್ಲಿ ಮಕ್ಕಳೇ ನಮಗೆ ಏನು ಸಿಗಬಾರ್ದು? ಭಾಜ್ಯ ಸಂಖ್ಯೆಗಳು ಸಿಗಬಾರ್ದು. ಮೊದಲಿನಲ್ಲಿ ನೋಡಿ, ಅವಿಭಾಜ್ಯ ಅಪವರ್ತನದಲ್ಲಿ ಇಲ್ಲಿ 4 ಎನ್ನುವುದು ಭಾಜ್ಯ ಅಲ್ವಾ. ಇನ್ನು B1 ನೋಡಿ 56, ಇದರಲ್ಲಿ ಬಂದಂಥ ಅಪವರ್ತನದಲ್ಲಿ 7 2ಗಳಿವೆ. ಈ ಜೋಡಣೆಯು ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿದೆ. ಇನ್ನು C1 ನೋಡಿ 70ರ ಅವಿಭಾಜ್ಯ ಅಪವರ್ತಿಸುವಿಕೆ ಯಾವುದೆಲ್ಲ ಸಿಕ್ತು? 2 5 7, ಇವು 3 ಕೂಡ ಅವಿಭಾಜ್ಯ ಸಂಖ್ಯೆಯಾಗಿದೆ. ಹಾಗಾಗಿ ಇದು ಕೂಡ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಮಾಡಲಾಗಿದೆ. ಇನ್ನು 54ರಲ್ಲಿ ನೋಡಿ 9 ಎನ್ನುವುದು ಭಾಜ್ಯ ಸಂಖ್ಯೆ ಸಿಕ್ಕಿದೆ. ಹಾಗಾಗಿ ಇದಲ್ಲ. 10ನೇದು ಸಂಖ್ಯೆ 25,110 ಇದು 45ರಿಂದ ಭಾಗವಾಗುತ್ತದೆ ಎಂದು ನಿಶ್ಚಯಿಸಿ. ಸುಳಿವು ಕೊಟ್ಟಿದ್ದಾರೆ ನೋಡಿ. 5 ಮತ್ತು 9 ಸಹವಿಭಾಜ್ಯಗಳು. 5 ಮತ್ತು 9ರಿಂದ ಈ ಸಂಖ್ಯೆ ಭಾಗವಾಗುವಿಕೆಯನ್ನು ಪರೀಕ್ಷಿಸಿ. ಈ ದತ್ತ ಸಂಖ್ಯೆಯು 5ರಿಂದ ಭಾಗವಾಗುತ್ತೆ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 0 ಇದೆ. ಇನ್ನು 9ರಿಂದ ಭಾಗವಾಗುತ್ತಾ? 2 × 5 × 1 × 1 × 0 ನೋಡಿ. 2 5 7 × 1 8 × 1 9. 9 9ರಿಂದ ಭಾಗವಾಗಿ ಹೋಗುತ್ತೆ. ಹಾಗಾದರೆ ಈ ಸಂಖ್ಯೆ 45ರಿಂದ ಭಾಗವಾಗಿ ಹೋಗುತ್ತಂತೆ. ನೋಡುವ, 45 5ಲ 225, 26 ಉಳಿಯುತ್ತೆ. 1ನ್ನು ಕೆಳತಕೊಂಡು ಬರುವ, ಅವಾಗ ಪುನಃ 45 5ಲ 225, ಅವಾಗ 36 ಉಳಿಯುತ್ತೆ. ಈ 0ನ ಕೆಳತಕೊಂಡು ಬರುವ, 45 8ಲ 360, ಹಾಗಾಗಿ ಶೇಷ 0. ಹಾಗಾದರೆ ಭಾಗಲಬ್ಧ ಎಷ್ಟು ಬಂತು? 558. ಹಾಗಾದರೆ ಈ ಸಂಖ್ಯೆಯು 45ರಿಂದ ಪೂರ್ಣವಾಗಿ ಭಾಗವಾಗಿ ಹೋಗುತ್ತೆ. 11ನೇದು 18 2 ಮತ್ತು 3 ಇವೆರಡು ಸಂಖ್ಯೆಗಳಿಂದಲೂ ಭಾಗವಾಗುತ್ತದೆ. ಅದು 2 × 3 ಅಂದರೆ 2 3 6ರಿಂದಲೂ ಭಾಗವಾಗುತ್ತದೆ. ಹಾಗೆ ಒಂದು ಸಂಖ್ಯೆಯು 4 ಮತ್ತು 6 ಎರಡೂ ಸಂಖ್ಯೆಗಳಿಂದ ಭಾಗವಾಗುತ್ತದೆ. ಆ ಸಂಖ್ಯೆ 4 × 6 ಅಂದರೆ 4 6ಲ 24 ಎಂದು ಭಾಗವಾಗುವುದು ಎಂದು ಹೇಳಲು ಸಾಧ್ಯವೇ? ಇಲ್ಲದಿದ್ದರೆ ನಿಮ್ಮ ಉತ್ತರವನ್ನು ದೃಢಪಡಿಸುವ ಒಂದು ಉದಾಹರಣೆಯನ್ನು ಕೊಡಿ. 12 ಎನ್ನುವುದು 4ರಿಂದ ಭಾಗವಾಗುತ್ತೆ, 6ರಿಂದಲೂ ಭಾಗವಾಗುತ್ತೆ. ಹೌದಲ್ವಾ? 12 24ರಿಂದ ಭಾಗವಾಗುವುದಿಲ್ಲ. ಹಾಗಾದರೆ ಹೇಳಿ, 24 ಎಷ್ಟಲ 12 ಬರುತ್ತೆ? 12 ಎನ್ನುವುದು 24ಕ್ಕಿಂತಲೂ ಚಿಕ್ಕದು ಅಲ್ವಾ. ಹಾಗಾಗಿ 12 ಎನ್ನುವುದು 24ರಿಂದ ಭಾಗವಾಗುವುದಿಲ್ಲ. ಆದರೆ 24 ಎನ್ನುವುದು 12ರಿಂದ ಭಾಗವಾಗುತ್ತೆ. ಯಾಕೆಂದರೆ 12 2ಲ 24. ಹಾಗಾಗಿ ಮಕ್ಕಳೇ, ಈ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ವಾ, 12 4ರಿಂದಲೂ ಭಾಗವಾಗುತ್ತೆ, 6ರಿಂದಲೂ ಭಾಗವಾಗುತ್ತೆ, ಆದರೆ 24ರಿಂದ ಅದು ಭಾಗವಾಗುವುದಿಲ್ಲ. ನಾನು 4 ಭಿನ್ನ ಅವಿಭಾಜ್ಯ ಅಪವರ್ತನಗಳಿರುವ ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದ್ದೇನೆ. ನಾನು ಯಾರು ಎನ್ನುವುದನ್ನು ಕಂಡುಹಿಡಿಯಿರಿ. 4 ಭಿನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಅವಿಭಾಜ್ಯ ಸಂಖ್ಯೆಗಳು ಸ್ಟಾರ್ಟಿಂಗ್ ಯಾವುದು? 1 ಭಾಜ್ಯನೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಇನ್ನು 2 ಹೌದು, 3 ಹೌದು, 4 ಅಲ್ಲ, 5 ಹೌದು, 6 ಅಲ್ಲ, 7 ಹೌದು. ಹೌದಲ್ವಾ? ಅಲ್ಲಿ ಕೊಟ್ಟಿದ್ದು 4 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳು ಅಂದರೆ 1 2 3 4. ಹಾಗಾದರೆ 2 3ಲ 6, 6 5ಲ 30, 37ಲ 210. ಹಾಗಾದರೆ ಆ ಸಂಖ್ಯೆ ಯಾವ್ದು ಮಕ್ಕಳೇ? 210. ಯಾಕೆ ಇಲ್ಲಿ 2 3 5 7 ಬಂದಿದೆ? 1 ಎನ್ನುವುದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಇನ್ನು 2 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, 4 ಭಾಜ್ಯ ಸಂಖ್ಯೆ, 5 ಅವಿಭಾಜ್ಯ ಸಂಖ್ಯೆ, 6 ಭಾಜ್ಯ ಸಂಖ್ಯೆ, 7 ಅವಿಭಾಜ್ಯ ಸಂಖ್ಯೆ, 8 ಭಾಜ್ಯ ಸಂಖ್ಯೆ. ಹಾಗಾದರೆ ಸಿಕ್ಕಿರುವಂತಹ ಈ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳು ಯಾವುದಲ್ಲ? 1 2 3 5 7. ಹಾಗಾಗಿ ಈ 4 ಸಂಖ್ಯೆಗಳನ್ನು ಇಲ್ಲಿ ಬರ್ಕೊಳ್ಳಲಾಗಿದೆ. ಇದಿಷ್ಟು ಅಭ್ಯಾಸ 3.5ರ ಲೆಕ್ಕಗಳು. ಇದೆಲ್ಲವುಗಳು ಅರ್ಥವಾಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.